ನ್ಯೂಸ್ 18 ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ಕೆಲ ತಿಂಗಳುಗಳ ಹಿಂದಷ್ಟೇ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ಭ್ರೂಣ ಹತ್ಯೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೈಯಪ್ಪನಹಳ್ಳಿ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಇದರ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅಷ್ಟೇ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೂಡ ಅಷ್ಟೇ ಚರ್ಚೆ ಆಗಿತ್ತು. ಜೊತೆಗೆ ಒಂದಷ್ಟು ಜನ ವೈದ್ಯಾಧಿಕಾರಿಗಳಾಗಿರ್ಬೋದು, ಒಂದಷ್ಟು ಆಸ್ಪತ್ರೆಯ ಮಾಲೀಕರು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿದ್ರು. ಜೊತೆಗೆ ನೂರಾರು ಭ್ರೂಣ ಹತ್ಯೆಗಳನ್ನ ಮಾಡಿರುವಂತದ್ದು ಕೂಡ ಅಷ್ಟೇ ಬೈಯಪ್ಪನಹಳ್ಳಿಯ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಯಾವಾಗ ಇದರ ಬಗ್ಗೆ ಒಂದು ಚರ್ಚೆ ಆಯಿತು, ಇಮಿಡಿಯೇಟ್ ಆಗಿ ಪ್ರಕರಣದ ಒಂದು ಉನ್ನತ ತನಿಖೆಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಪ್ರಕರಣವನ್ನು ಸಿಐಡಿಗೆ ಕೂಡ ಅಷ್ಟೇ ವರ್ಗಾವಣೆ ಮಾಡುತ್ತೆ. ಸಿಐಡಿಗೆ ವರ್ಗಾವಣೆ ಮಾಡಿಬಿಟ್ಟು ಅದರ ಒಂದು ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತಿರುವಂತಹ ಒಂದು ಬೆನ್ನಲ್ಲೇ ಈಗ ಮತ್ತೊಂದು ಭ್ರೂಣ ಹತ್ಯೆಯ ಒಂದು ಪ್ರಕರಣ ಕೂಡ ಹೊರಗಡೆ ಬಂದಿರುವಂತದ್ದು. ಅದು ಕೂಡ ಅಷ್ಟೇ ನೆಲಮಂಗಲದ ಟೌನ್ ನಲ್ಲಿ ಆಸರೆ ಅನ್ನುವಂತ ಒಂದು ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಇದು. ಈ ಒಂದು ಪ್ರೈವೇಟ್ ಹಾಸ್ಪಿಟಲ್ನ ಮೇಲೆ ಕಳೆದ ತಿಂಗಳು DHO ಮಂಜುನಾಥ್ ಮತ್ತು ಅವರ ಟೀಮ್ ಒಂದು ಸರ್ಚಿಂಗ್ ಮಾಡ್ತಾರೆ. ಆ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ. ಆಪರೇಷನ್ ಥಿಯೇಟರ್ ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಬುಕ್ ಸಿಗುತ್ತೆ, ಆ ಒಂದು ರಿಜಿಸ್ಟರ್ ಬುಕ್ ಸಿಗುತ್ತೆ. ಆ ರಿಜಿಸ್ಟರ್ ಬುಕ್ ಅನ್ನ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 74 ಜನರಿಗೆ ಅಬಾರ್ಷನ್ ಮಾಡಿರುವಂತದ್ದು ಮತ್ತು ಭ್ರೂಣಗಳನ್ನ ಹತ್ಯೆ ಮಾಡಿರುವಂತದ್ದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅದರ ಒಂದು ರಿಪೋರ್ಟ್ ಕೊಡುವಂತೆ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಇಲ್ಲಿನ DHO ಅವರು ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿನ ಸಿಬ್ಬಂದಿಯವರು ರಿಪೋರ್ಟ್ ಕೊಡೋದಕ್ಕೆ ಮುಂದಾಗೋದಿಲ್ಲ. ಬದಲಾಗಿ ಆ ಒಂದು ರಿಪೋರ್ಟ್ಗಳು ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ಆಸ್ಪತ್ರೆಯಲ್ಲಿರುವಂತಹ ದಾಖಲಾತಿಗಳನ್ನೆಲ್ಲವನ್ನು ಕೂಡ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿರೋ ಸಂದರ್ಭದಲ್ಲಿ ಅಲ್ಟ್ರಾಸೌಂಡ್ ನ ರಿಪೋರ್ಟ್ಗಳೆಲ್ಲವೂ ಕೂಡ ಅಷ್ಟೇ ಮಾಯ ಆಗಿರುತ್ತೆ. ಆಗ ಒಂದು ಅನುಮಾನ ಬರುತ್ತೆ DHOಗೆ, ಇಲ್ಲಿ ಏನೋ ಬೇರೆ ಅಕ್ರಮ ನಡೀತಾ ಇದೆ, ಜೊತೆಗೆ ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನ ಕೂಡ ಬರುತ್ತೆ. ತಕ್ಷಣವೇ ಅಲ್ಲಿದ್ದಂತಹ ಸಿಬ್ಬಂದಿಯವರನ್ನಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಆಪರೇಷನ್ ಮಾಡಿರುವಂತಹ ಡಾಕ್ಟರ್ ಆಗಿರ್ಬೋದು, ಹೀಗೆ ಪ್ರತಿಯೊಂದೊಬ್ಬರನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸೋ ಸಂದರ್ಭದಲ್ಲಿ 74 ಭ್ರೂಣ ಹತ್ಯೆಗಳು ಆಗಿರುವಂತದ್ದು ಕೂಡ ಕನ್ಫರ್ಮ್ ಆಗುತ್ತೆ. ಇಮಿಡಿಯೇಟ್ ಆಗಿ DHO ಹೋಗಿ ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನು ಕೂಡ ಅಷ್ಟೇ ಕೊಡ್ತಾರೆ. ದೂರಿನ ಅನ್ವಯವಾಗಿ FIR ಅನ್ನು ಕೂಡ ರಿಜಿಸ್ಟರ್ ಮಾಡ್ಕೊತಾರೆ. FIR ರಿಜಿಸ್ಟರ್ ಮಾಡ್ಕೊಂಡಾದ ಬಳಿಕ ನೇರವಾಗಿ ನೆಲಮಂಗಲ ಟೌನ್ ನ ಪೊಲೀಸರು ಆಸರೆ ಹಾಸ್ಪಿಟಲ್ಗೆ ಬರ್ತಾರೆ. ಅವರು ಕೂಡ ಅಷ್ಟೇ ಎಲ್ಲಾ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವಾಗ ಈ ಆರೋಗ್ಯಾಧಿಕಾರಿಗಳು ರೈಡ್ ಮಾಡ್ತಾರೆ, ಅದಾದಂತ ಬಳಿಕ ಯಾವಾಗ ಕೇಸ್ ರಿಜಿಸ್ಟರ್ ಆಗುತ್ತೆ, ಆವಾಗ ಆ ಒಂದು ಆಸರೆ ಆಸ್ಪತ್ರೆಯ ಮಾಲೀಕ ರವಿಕುಮಾರ್ ಎನ್ನುವಂತಹ ವ್ಯಕ್ತಿ ಇಮಿಡಿಯೇಟ್ ಆಗಿ ನಾಪತ್ತೆ ಆಗ್ತಾನೆ. ನಾಪತ್ತೆ ಆದಂತ ತಕ್ಷಣವೇ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಸಂಪೂರ್ಣವಾಗಿ ಆ ಒಂದು ಆಸ್ಪತ್ರೆಯಲ್ಲಿರುವಂತಹ ಆಪರೇಷನ್ ಮಾಡಿರುವಂತಹ ಒಂದಷ್ಟು ವ್ಯಕ್ತಿಗಳ ಒಂದು ಮಾಹಿತಿಯನ್ನ ಕೊಡೋಕೆ ಸೂಚನೆಯನ್ನ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಯವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರವಾಗಿ 74 ಜನರಿಗೆ ಒಂದು ಭ್ರೂಣಗಳನ್ನ ಹತ್ಯೆ ಮಾಡಿರುವಂತದ್ದು ಗೊತ್ತಾಗಿದೆ. ಈಗ ಪೊಲೀಸರಿಗಿರುವಂತಹ ಒಂದು ಅನುಮಾನ ಅಂತಂದ್ರೆ ಕೇವಲ 74 ಜನರಿಗೆ ಭ್ರೂಣ ಹತ್ಯೆಯನ್ನ ಮಾಡಿದಾರ, ಯಾವ ಒಂದು ಟರ್ಮಲ್ ಮಾಡಿದ್ದಾರೆ, ಈ ಒಂದು 2-3 ತಿಂಗಳಿಂದ ಏನಾದರೂ ಆ ರೀತಿಯಂತ 74 ಭ್ರೂಣಗಳ ಹತ್ಯೆ ಮಾಡಿದ್ದಾರೆ, ಅಥವಾ ಈ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಂತ ಅಕ್ರಮವಾಗಿ ಭ್ರೂಣಗಳನ್ನ ಹತ್ಯೆ ಮಾಡುವಂತಹದ್ದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅನ್ನುವಂತಹದ್ದು ಈಗಾಗಲೇ ಸಹಜವಾಗಿ ಮೂಡಿರುವಂತಹ ಒಂದು ಅನುಮಾನ. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲು ಕೂಡ ಈಗಾಗಲೇ ನೆಲಮಂಗಲ ಪೊಲೀಸರು ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಸೂಪರ್ವೈಸ್ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದ ಕುರಿತಾಗಿ ಪ್ರತಿ ಕ್ಷಣದ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಈ ಒಂದು ಭ್ರೂಣ ಹತ್ಯೆ ಅನ್ನುವಂತಹದ್ದು ಬಹಳ ಸೀರಿಯಸ್ ಆದಂತಹ ಒಂದು ಕೇಸ್ ಇದು. ಜೊತೆಗೆ ಹಿಂದೆಯೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಭ್ರೂಣಗಳನ್ನ ಹತ್ಯೆ ಮಾಡಿರುವಂತದ್ದು ಕೂಡ ಅಷ್ಟೇ CID ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಗೊತ್ತಾಗಿತ್ತು. ಅದರ ಒಂದು ಮುಂದುವರೆದ ಭಾಗವಾಗಿ ಈ ರೀತಿಯಾಗಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣಗಳನ್ನ ಹತ್ಯೆ ಮಾಡ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಏನ್ ಮಾಡ್ತಿದೆ, ಎಲ್ಲಿ ಹೋಗ್ತಿದೆ ಸಮಾಜ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈ ಒಂದು ಪ್ರಕರಣದ ಕುರಿತು ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ಇನ್ವೆಸ್ಟಿಗೇಷನ್ ಡೀಪ್ ಹೋಗಿ ಅಂತ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಹೇಳಿದರೆ, ಅದರಂತೆ ನೆಲಮಂಗಲ ಟೌನ್ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಆಸ್ಪತ್ರೆಯನ್ನ ಪರಿಶೀಲನೆ ಮಾಡಿದರೆ ಅಲ್ಲಿರುವಂತಹ ಆಪರೇಷನ್ ಮಾಡುವಂತಹ ವೈದ್ಯಾಧಿಕಾರಿಗಳ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆಪರೇಷನ್ ಥಿಯೇಟರ್ ನಲ್ಲಿ ಸಿಕ್ಕಂತ ರಿಜಿಸ್ಟರ್ ಏನಿತ್ತು, ಆ ಒಂದು ರಿಜಿಸ್ಟರ್ ನಲ್ಲಿ ಸುಮಾರು 74 ಜನರದ್ದು ವಿವರಗಳು ಕೂಡ ಮೆನ್ಷನ್ ಆಗಿದೆ. ಆ ಒಂದು ವಿವರಗಳು ಮೆನ್ಷನ್ ಆಗಿರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಯಾರು ಈ ಒಂದು ಭ್ರೂಣ ಹತ್ಯೆಗೆ ಒಳಪಟ್ಟಿರ್ತಾರಲ್ಲ ಅವರಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಅವರನ್ನು ಕೂಡ ಈಗಾಗಲೇ ಕರೆಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸರ ಸಿದ್ಧತೆಗಳನ್ನು ಕೂಡ ಒಂದ್ ಕಡೆ ಮಾಡ್ಕೊಂತಾ ಇರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ರವಿಕುಮಾರ್ ಎನ್ನುವಂತ ಒಂದು ಆಸ್ಪತ್ರೆ ವೈದ್ಯ ಏನಿದ್ದಾರೆ ಆತ ನಾಪತ್ತೆ
ಭಾಗಿಯಾಗಿದ್ದಾನೆ. FIR ರಿಜಿಸ್ಟರ್ ಆಗಿರುವಂತದ್ದು ಕಳೆದ ತಿಂಗಳು 20ನೇ ತಾರೀಕಿನಂದು. ಅಂದ್ರೆ FIR ರಿಜಿಸ್ಟರ್ ಆಗಿ ಈಗಾಗಲೇ 15 ದಿನಗಳಾಗಿದೆ. 15 ದಿನಗಳಿಂದಲೂ ಕೂಡ ರವಿಕುಮಾರ್ ನಾಪತ್ತೆಯಾಗಿದ್ದಾನೆ. ಸದ್ಯಕ್ಕೆ ರವಿಕುಮಾರ್ಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ರವಿಕುಮಾರ್ ಸಿಕ್ಕಂತಹ ಬಳಿಕ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಭ್ರೂಣ ಹತ್ಯೆಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಿದ್ರು ಅಂತ. ಯಾಕಂದ್ರೆ ಈ ಹಿಂದೆ ಬೈಯಪ್ಪನಹಳ್ಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಭ್ರೂಣ ಹತ್ಯೆಯಿಂದ ಸುಮಾರು 50,000 ರೂಪಾಯಿ 60,000 ರೂಪಾಯಿ ದುಡ್ಡು ತಗೊಂತಾ ಇದ್ರು. ಅದರ ಅನುಗುಣವಾಗಿ ಇವರು ಎಷ್ಟು ದುಡ್ಡನ್ನು ತಗೊಂತಿದ್ರು, ಒಂದೊಂದು ಭ್ರೂಣ ಹತ್ಯೆಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಿದ್ರು, ಜೊತೆಗೆ ಅದಾದಂತಹ ಬಳಿಕ ಆ ಒಂದು ಭ್ರೂಣಗಳನ್ನು ತಗೊಂಡೋಗಿ ಎಲ್ಲಿ ಬಿಸಾಕ್ತಾ ಇದ್ರು, ಜೊತೆಗೆ ಈ ಒಂದು ಭ್ರೂಣ ಹತ್ಯೆ ಇದೆಯಲ್ಲ ಇದು ಕೇವಲ ಅವ್ರ ಹಾಸ್ಪಿಟಲಲ್ಲೇ ಮಾಡ್ತಿದ್ರು ಅಥವಾ ಬೇರೆ ಬೇರೆ ಕಡೆಗಳಲ್ಲೆಲ್ಲಾದ್ರೂ ಮಾಡ್ತಿದ್ರ ಅನ್ನುವಂಥದ್ದು. ಯಾಕಂದ್ರೆ ಮಂಡ್ಯದ ಹಾಲೆ ಮನೆಯೊಂದರಲ್ಲೂ ಕೂಡ ಈ ರೀತಿಯಾಗಿ ಭ್ರೂಣಗಳ ಹತ್ಯೆಗಳನ್ನು ಮಾಡೋದಕ್ಕೆ ಮುಂಚಿತವಾಗಿ ಸ್ಕ್ಯಾನ್ ಮಾಡ್ತಾ ಇದ್ರು. ಸ್ಕ್ಯಾನಿಂಗ್ ಮಿಷಿನ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡಿದ್ರು. ತದನಂತರ ಒಂದಷ್ಟು ಜನರನ್ನ ಇವರು ಅಪ್ರೋಚ್ ಮಾಡಿ ಅಲ್ಲಿ ಭ್ರೂಣ ಹತ್ಯೆ ಮಾಡಿದಂತ ಬಳಿಕ ಆ ಒಂದು ಭ್ರೂಣಗಳನ್ನು ತಗೊಂಡೋಗ್ಬಿಟ್ಟು ಬೇರೊಂದು ಕಡೆಗೆ ಬಿಸಾಕ್ತಾ ಇದ್ರು. ಅದೇ ರೀತಿಯಾಗಿ ಒಂದು ನೆಲಮಂಗಲದ ಆಸರೆ ಆಸ್ಪತ್ರೆಯಲ್ಲೂ ಕೂಡ ಭ್ರೂಣಗಳನ್ನು ಹತ್ಯೆ ಮಾಡಿದಂತ ಬಳಿಕ ಆ ಒಂದು ಭ್ರೂಣಗಳನ್ನು ಎಲ್ಲಾದ್ರೂ ಬಿಸಾಕ್ತಾ ಇದ್ರ ಮತ್ತು ಎಷ್ಟೆಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂತಿದ್ರು. ಕೇವಲ ರವಿಕುಮಾರ್ ಮಾತ್ರ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಥವಾ ಇನ್ನು ಯಾರಾದ್ರೂ ಈ ಒಂದು ಭ್ರೂಣ ಹತ್ಯೆಗಳ ಹಿಂದೆ ಇದಾರ ಅನ್ನುವಂಥದ್ದು ಸಾಕಷ್ಟು ರೀತಿಯಂತ ಅನುಮಾನಗಳಿದೆ. ಸದ್ಯಕ್ಕೆ ರವಿಕುಮಾರ್ಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಅವ್ರಿಗೆ ಹುಡುಕಾಟ ಮಾಡೋದಕ್ಕೆ ಅಂತಾನೆ ಸ್ಪೆಷಲ್ ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಜನ ಭ್ರೂಣ ಹತ್ಯೆ ಒಳಪಟ್ಟಿರುವಂತಹ ಒಂದಷ್ಟು ಜನ ಏನಿದ್ದಾರೆ ಅವರನ್ನು ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಯವರಾಗಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿದ್ದು ಅದರನುಗುಣವಾಗಿ ಕೂಡ ಪೊಲೀಸರು ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಭ್ರೂಣ ಹತ್ಯೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಸೀರಿಯಸ್ ಆಗಿರುವಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣವನ್ನ ಬೆನ್ನತ್ತಿರುವಂತಹ ಪೊಲೀಸರು ಆದಷ್ಟು ಬೇಗ ಇದನ್ನ ಕಡಿವಾಣ ಹಾಕಬೇಕಾಗಿದೆ. ಕಡಿವಾಣ ಹಾಕಿಲ್ಲ ಅನ್ನಂತ ಪಕ್ಷದಲ್ಲಿ ಬಹುತೇಕ ಮುಂದಿನ ದಿನಗಳಲ್ಲಿ ಒಂದು ಭ್ರೂಣ ಹತ್ಯೆಗಳ ಮಾಡುವಂತಹ ಒಂದು ಆಸ್ಪತ್ರೆಗಳು ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ಟ್ರಿಕ್ಟ್ ಆದಂತ ಒಂದು ಕಾನೂನು ಕೂಡ ತರಬೇಕಾಗಿದೆ. ಆ ಒಂದು ಸ್ಟ್ರಿಕ್ಟ್ ಆದಂತ ಕಾನೂನು ತಂದಿಲ್ಲ ಅನ್ನಂತ ಪಕ್ಷದಲ್ಲಿ ಇವರು ಈ ರೀತಿಯಾದಂತ ಒಂದು ಹಣಕ್ಕೋಸ್ಕರ ಭ್ರೂಣ ಹತ್ಯೆಗಳನ್ನ ಮಾಡೋದು ಕೂಡ ಮುಂದಾಗ್ತಿರುವಂತದ್ದು. ಕೇವಲ ಹಣದ ಆಸೆಗೆ ಈ ರೀತಿಯಾದ ಭ್ರೂಣ ಹತ್ಯೆಗಳನ್ನ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಏನು ಉತ್ತರ ಕೊಡೋದಕ್ಕೆ ಹೋಗ್ತಿದ್ದಾರೆ ಇವರು. ಯಾಕಂದ್ರೆ ಸರ್ಕಾರ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಏನಾದರೂ ಅರೆಸ್ಟ್ ಆದಂತ ವೇಳೆಯಲ್ಲಿ ಭ್ರೂಣಗಳನ್ನು ಹತ್ಯೆ ಮಾಡಿದಾರೆ ಅಂತ ಗೊತ್ತಾದಂತ ವೇಳೆಯಲ್ಲಿ ಅವರಿಗೆ ಒಂದು ಕಠಿಣದ ಶಿಕ್ಷೆಯನ್ನು ಕೂಡ ತರುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಸರ್ಕಾರ ಚಿಂತನೆ ಮಾಡಬೇಕಾಗಿರುವಂತದ್ದು.